ಚಿಕ್ಕಮಗಳೂರು ನಗರ ಗೃಹ ನಿರ್ಮಾಣ ಸಹಕಾರ ಸಂಘ 100 ವಸಂತಗಳನ್ನು ಪೂರೈಸುತ್ತಿರುವ ಹಿನ್ನೆಲೆಯಲ್ಲಿ ನಿರ್ಮಾಣ ಮಾಡಲು ಉದ್ದೇಶಿಸಿರುವ ಸಂಘದ ನೂತನ ಕಟ್ಟಡದ ಶಂಕುಸ್ಥಾಪನೆ ಸಮಾರಂಭವನ್ನು ಕರ್ನಾಟಕ ರಾಜ್ಯ ಸಹಕಾರಿ ವಸತಿ ಮಹಾಮಂಡಳದ ಅಧ್ಯಕ್ಷರು ಹಾಗೂ ಮಾಜಿ ಸಚಿವರಾದ ಎಸ್ಟಿ ಸೋಮಶೇಖರ್ ಅವರು ಉದ್ಘಾಟಿಸಿದರು. ನಂತರ ಮಾತನಾಡಿದ ಎಸ್ಟಿ ಸೋಮಶೇಖರ್ ಅವರು, ಇತ್ತೀಚಿನ ದಿನಗಳಲ್ಲಿ ಸಹಕಾರಿ ಸಂಸ್ಥೆ 100 ವಸಂತಗಳನ್ನು ಪೂರೈಸಿ ಬೆಳೆಯುವುದು ತುಂಬಾ ಕಷ್ಟ. ಚಿಕ್ಕಮಗಳೂರು ನಗರ ಗೃಹ ನಿರ್ಮಾಣ ಸಹಕಾರ ಸಂಘ 100 ವರ್ಷ ಪೂರೈಸಿದೆ. ಸಹಕಾರ ಸಂಸ್ಥೆಗಳು ಬೆಳೆಯೋದೇ ಕಷ್ಟ. ಇತ್ತೀಚಿನ ದಿವಸಗಳಲ್ಲಿ ಚಿಕ್ಕಮಗಳೂರು ಗೃಹ ನಿರ್ಮಾಣ ಸಹಕಾರ ಸಂಘ 100 ವರ್ಷ ಹತ್ರ ಬರ್ತಾ ಇದೆ. ಆ ನೆನಪಿಗೋಸ್ಕರ ಹೊಸದಾಗಿ ಕಟ್ಟಡವನ್ನ ಕಟ್ಟುವ ಮುಖಾಂತರ ಸ್ವಂತ ಕಟ್ಟಡ ಮಾಡಬೇಕು ಅಂತಕ್ಕಂಥ ಬಹುದಿವಸದ ಬೇಡಿಕೆ ಇವತ್ತು ನೆರವೇರ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ ಸಾವಿರಾರು ಗೃಹ ನಿರ್ಮಾಣ ಸಹಕಾರ ಸಂಘಗಳಿದೆ. ಅದರಲ್ಲಿ ಕೆಲವು ಸಹಕಾರ ಸಂಘಗಳು ಕಾರ್ಯಕ್ರಮ ಮಾಡ್ತಾರೆ, ಲೋನ್ ವ್ಯವಸ್ಥೆ ಮಾಡ್ತಾರೆ, ನಿವೇಶನವನ್ನು ಕೊಡ್ತಕ್ಕಂಥದ್ದು ಮಾಡ್ತಾರೆ, ಅಪಾರ್ಟ್ಮೆಂಟ್ ಮಾಡ್ತಕ್ಕಂಥದ್ದು ಕೂಡ ಮಾಡ್ತಾರೆ. ಇವನ್ ಸರ್ಕಾರ, ಅದು BDA ಇರ್ಬೋದು, ಹೌಸಿಂಗ್ ಬೋರ್ಡ್ ಇರ್ಬೋದು, ಎಷ್ಟು ನಿವೇಶನವನ್ನು ಅವ್ರು ಕೊಟ್ಟಿದ್ದಾರೋ ಅದಕ್ಕಿಂತ ಡಬಲ್ ನಿವೇಶನವನ್ನ, ಡಬಲ್ ಮನೆಗಳನ್ನ ಕಟ್ಕೊಡ್ತಕ್ಕಂಥದ್ದು ಗೃಹ ನಿರ್ಮಾಣ ಸಹಕಾರ ಸಂಘಗಳು. ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ನಿವೇಶನಗಳನ್ನ ಅತ್ಯಂತ ಕಡಿಮೆ ಬೆಲೆಗೆ ಕೊಟ್ಟಂತಹ ಗೃಹ ನಿರ್ಮಾಣ ಸಹಕಾರ ಸಂಘಗಳು ಕರ್ನಾಟಕದಲ್ಲಿ ಇವತ್ತು ಕೂಡ ಜೀವಂತವಾಗಿದೆ. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಶಾಸಕ ಎಚ್.ಡಿ. ತಮ್ಮಯ್ಯ ಅವರು ಮಾತನಾಡಿ, ಒಂದು ಸಂಸ್ಥೆಗೆ 100 ವರ್ಷ ತುಂಬಿದೆ ಎಂದರೆ ಸಂತೋಷ. ಮನೆ ಕಟ್ಟುವ ಆಸೆ ಎಲ್ಲರಿಗೂ ಇರುತ್ತದೆ. ಆದರೆ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ದಾಖಲೆಗಳು ಕೊಟ್ಟರೂ ಕೂಡ ಸರಿಯಾದ ಸಮಯಕ್ಕೆ ನಮಗೆ ಮನೆ ಕಟ್ಟಲು ಸಾಲ ಸಿಗುವುದಿಲ್ಲ. ಆದರೆ ಸಹಕಾರಿ ಸಂಸ್ಥೆಗಳಲ್ಲಿ ಅತ್ಯಂತ ಸುಲಭವಾಗಿ ಸಾಲ ಸಿಗುತ್ತದೆ ಎಂದರು. ಚಿಕ್ಕಮಗಳೂರು ನಗರ ಗೃಹ ನಿರ್ಮಾಣ ಸಹಕಾರ ಸಂಘ 100 ವರ್ಷ ತುಂಬಿದೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಚಿಕ್ಕದಾಗಿ ಪ್ರಾರಂಭವಾಗಿದ್ದಂತಹ ಈ ಒಂದು ಗೃಹ ನಿರ್ಮಾಣ ಸಹಕಾರ ಸಂಘ ಹಲವಾರು ಜನ ಮನೆಯನ್ನ ಕಟ್ಕೊಳ್ಳಲಿಕ್ಕೆ ಜೀವನದಲ್ಲಿ ಎಲ್ರಿಗೂ ಒಂದು ಆಸೆ ಇರ್ತದೆ. ಏನು ಅಂತ ಹೇಳಿದ್ರೆ, ಒಂದು ತನ್ನ ಜೀವನದಲ್ಲಿ ತನ್ನ ಕುಟುಂಬಕ್ಕಾಗಿ ಒಂದು ಮನೆ ಕಟ್ಕೊಳ್ಬೇಕು, ಒಂದು ವಾಹನ ಪಡೆಯಬೇಕು, ಮಕ್ಕಳಿಗೆ ಒಂದು ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ಬೇಕು ಅನ್ನೋ ಒಂದು ಆಸೆ ಈ ಒಂದು ಪ್ರಪಂಚದಲ್ಲಿ ಹುಟ್ಟಿದ ಎಲ್ಲ ಕಡೆ ವ್ಯಕ್ತಿಗಳಿಗೂ ಇರ್ತದೆ. ಆದರೆ ನಿಮಗೆ ಮನೆ ಕಟ್ಟಲಿಕ್ಕೆ ನ್ಯಾಷನಲೈಸ್ಡ್ ಬ್ಯಾಂಕ್ಗಳಿಗೆ ನೀವು ಹೋದರೆ ಅವರು ಕೇಳುವ ದಾಖಲೆಗಳನ್ನ ಎಲ್ಲ ಸಾಮಾನ್ಯ ಸಾರ್ವಜನಿಕರು ಕೊಡಲಿಕ್ಕೆ ಕಷ್ಟ ಆಗ್ತದೆ. ಅವರು ಕೇಳುವ ದಾಖಲೆಗಳನ್ನ ಅವರು ಸಾಲ ತೆಗೆದುಕೊಂಡು ವಾಪಸ್ ಹಣ ಕಟ್ಟುವ ಶಕ್ತಿ ಇದ್ರೂ ಅವರಿಗೆ ದಾಖಲೆಗಳನ್ನ ಕೊಡೋದು ಕಷ್ಟ ಆಗ್ತದೆ. ಅಂತ ಸಂದರ್ಭದಲ್ಲಿ ಪ್ರಾರಂಭ ಆಗಿದ್ದೆ ರಾಜ್ಯದಲ್ಲಿ, ದೇಶದಲ್ಲಿ ಸಹಕಾರಿ ಸಂಸ್ಥೆ ಅಂತೇಳಿ. ಅದು ಸಹಕಾರಿ ಸಂಸ್ಥೆಗಳಲ್ಲಿ ವಿವಿಧ ಸಹಕಾರಿ ಸಂಸ್ಥೆ ಇದೆ. ಸಹಕಾರಿ ಸಂಸ್ಥೆ ವಿಷಯದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದ ಸೋಮಶೇಖರ್ ಅವರು ಮತ್ತೆ ನಮ್ಮ ವಿಧಾನ ಪರಿಷತ್ ಸದಸ್ಯರಾದ SL ಭೋಜೇಗೌಡ ಅವರಿಗೆ ಅತಿ ಹೆಚ್ಚು ಸಹಕಾರಿ ಸಂಸ್ಥೆಗಳಲ್ಲಿ ಅನುಭವ ಇದೆ. ಹಲವಾರು ಸಹಕಾರಿ ಸಂಸ್ಥೆಗಳನ್ನ ಹುಟ್ಟುಹಾಕಿದ್ದು ಅವರು. ಅದರಲ್ಲೂ ನಮ್ಮ ಚಿಕ್ಕಮಗಳೂರಿನಲ್ಲಿ ಏನಾದರೂ ಅತಿ ಹೆಚ್ಚು ಸಹಕಾರಿ ಸಂಸ್ಥೆಗಳನ್ನ ಹುಟ್ಟಿ ಹಾಕಿ ಈ ಒಂದು DCC ಬ್ಯಾಂಕ್ ಈ ಎತ್ತರಕ್ಕೆ ಬೆಳೆದಿದೆ ಅಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ಒಬ್ಬರನ್ನ ನಾವು ನೆನಪು ಮಾಡಿಕೊಳ್ಳಲೇಬೇಕು. ವಿಧಾನ ಪರಿಷತ್ ಸದಸ್ಯ SL ಭೋಜೇಗೌಡ ಅವರು ಮಾತನಾಡಿ, ಸಹಕಾರಿ ಸಂಸ್ಥೆಗಳು ಕೃಷಿ ಬದುಕು ಉಳಿಸಬೇಕಾಗಿದೆ. ಸಕಾಲಕ್ಕೆ ಸಾಲ ಕೊಟ್ಟು ರೈತರಿಗೆ ನೆರವಾಗಬೇಕು ಎಂದರು. DCC ಬ್ಯಾಂಕ್ಗಳ ಮುಖಾಂತರ, ಇಂತಹ ಸಹಕಾರ ಸಂಘಗಳ ಮುಖಾಂತರ ಕೃಷಿ ಬದುಕು ಉಳಿಬೇಕಾಗಿದೆ. ಇವತ್ತು ನಾವು ಜಿಲ್ಲಾ ಬ್ಯಾಂಕ್ನಲ್ಲಿ ಬಸವರಾಜ ನಮ್ಮಲ್ಲಿ ಈಗಾಗಲೇ ನಾವು ಈ DCC ಬ್ಯಾಂಕಿನ ಮುಖಾಂತರ ರೈತರಿಗೆ ಸಾಲ ಕೊಡ್ತಾ ಇದ್ದೀವಿ. ಬಜೆಟ್ ಅನ್ನು ಘೋಷಣೆ ಮಾಡಿದ್ದಾರೆ. 5 ಲಕ್ಷದವರೆಗೆ 10 ಲಕ್ಷದವರೆಗೆ 3% ಇಂಟ್ರೆಸ್ಟ್ ಬರ್ತದೆ ಅಂತ. ಅದು ಕಾರ್ಯಗತ ಆಗಿದೆಯಾ?
ಇನ್ನು ಉಳಿದ 63%, 73% ನಾವು ಇನ್ನೂ ಕೂಡ ಜನರನ್ನು ತಪ್ಪಿಲ್ಲ. ನಾವು 63% ಕೃಷಿಕರನ್ನೇ ತಪ್ಪಿಲ್ಲ. ನೀವು ಕೋಟ್ಯಾಂತರ ರೂಪಾಯಿ ಆಸ್ತಿ ಕೊಡ್ತೀನಿ, ನನಗೆ ಕೊಡ್ತಕ್ಕಂಥ 5 ಲಕ್ಷ 10 ಲಕ್ಷ ಸಾಲ ಕೊಡೋದಕ್ಕೆ ಇವತ್ತು ಕೂಡ ನಮಗೆ ಸಾಧ್ಯ ಆಗಿಲ್ಲ ಅನ್ನೋದು ಅತ್ಯಂತ ನೋವಿನಿಂದ ನಾನು ಈ ಸಂದರ್ಭದಲ್ಲಿ 10 ಲಕ್ಷ ಬಜೆಟಲ್ಲಿ ಘೋಷಣೆ ಮಾಡಿದ್ದಾರೆ. ಮೊನ್ನೆ ಮುಖ್ಯಮಂತ್ರಿಗಳು ನನ್ನ ಬಜೆಟ್ ಭಾಗದಲ್ಲಿ ನಾನು ಮಾತಾಡೋಕೆ ಹೇಳಿದೆ, 10 ಲಕ್ಷ ಘೋಷಣೆ ಮಾಡಿದ್ದೀರಿ. ಈ ಬ್ಯಾಂಕ್ನಲ್ಲಿ ಯಾರಿಗಾದ್ರೂ 3% ಸಾಲದಲ್ಲಿ 10 ಲಕ್ಷ ಒಬ್ಬರಿಗೆ ಸಹಾಯ ಮಾಡಿದ್ರು 10 ಲಕ್ಷ ಇವತ್ತು ಕೊಡಕ್ಕಾಗ. ಯಾವ ಒಂದೊಂದು ಎಕರೆ ಇವತ್ತು ಬಂದಿರೋ ಭೂಮಿ ಉಳಿಕಾಡು ಬೆಳೆಯ ಜಮೀನು ಇವತ್ತು 1 ಕೋಟಿ 2 ಕೋಟಿ ರೂಪಾಯಿ ಆಗ್ತದೆ. ರೋಡ್ ಸೈಡ್ ಇದ್ರೆ 2-3 ಕೋಟಿ 5 ಕೋಟಿ ಜಮೀನು ಬೆಲೆ ಆಗಿದೆ. ಅಂತ 1 ಕೋಟಿ ರೂಪಾಯಿ ಬೆಲೆ ಬರ್ತಕ್ಕಂಥ ಆಸ್ತಿಯನ್ನು ನಿಮಗೆ ಕೊಡ್ತೀವಿ, ನಾವು 10 ಲಕ್ಷ ಸಾಲ ಕೊಡೋಕ್ಕಾಗಿಲ್ಲ. ಯಾಕೆ ಹಾಳಾಗಿ ಕೃಷಿ ಬದುಕು ಅನ್ನೋಕ್ಕೆ ಅವರಿಗೆ ಸರಿಯಾದ ಸಪೋರ್ಟ್ ಸಿಗದೆ ಇದ್ರೆ ಯಾಕೆ ಕೃಷಿ ಬದುಕು ಯಾಕೆ ಮಾಡ್ತಾರೆ? ನಾವು ಹಿರಿಯರು ಮಾಡ್ತಾ ಇದ್ದೀವಿ. ಹಿರಿಯರು ಕೃಷಿ ಬದುಕಿನಲ್ಲೇ ನಮ್ಮನ್ನೆಲ್ಲ ಬೆಳೆಸಿದ್ದು, ನಮ್ಮನ್ನು ಬದುಕು ಮಾಡಿದ್ದೆ. ಇವತ್ತು ಆ ಬದುಕು ಇವತ್ತು ಉಳಿದಿಲ್ಲ ಅನ್ನೋದನ್ನ ನೋವಿನಿಂದ ನಾವೆಲ್ಲ ಆತ್ಮವಂತ ಮಾಡ್ಕೋಬೇಕಾಗಿದೆ. ಆ ಕೃಷಿ ಬದುಕು ಉಳಿಬೇಕಾಗಿದೆ. ಮುಂದಿನ ಪೀಳಿಗೆ ಈ ಕೃಷಿ ಬದುಕನ್ನು ಉಳಿಸಕ್ಕೆ ಸಾಧ್ಯ ಆಗ್ತಾ ಇದ್ರೆ ನಾವು ಇವತ್ತು ನಾಡನ್ನು ಉಳಿಸೋಕ್ಕಾಗಲ್ಲ, ನಾವು ಇವತ್ತು ದೇಶನ ಉಳಿಸೋಕ್ಕಾಗಲ್ಲ. ಇವತ್ತು ಆ ಪರಿಸ್ಥಿತಿ ಇದೆ. ಹಾಗಾಗಿ ಕೃಷಿ ಬದುಕಿನಲ್ಲಿ ಆಸಕ್ತಿ ಮೂಡಿಸ್ತಕ್ಕಂಥ, ಸಹಕಾರಿ ತತ್ವಗಳಲ್ಲಿ ನಂಬಿಕೆಯನ್ನು ಹೆಚ್ಚು ಮಾಡ್ತಕ್ಕಂಥ ಮತ್ತು ಸಹಕಾರಿ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ನೀವು ನಾವುಗಳೆಲ್ಲ ಬಹಳ ಪ್ರಾಮಾಣಿಕತೆಯಿಂದ ಆ ಕ್ಷೇತ್ರಕ್ಕೆ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡದೇ ಇದ್ರೆ ಸಹಕಾರ ತತ್ವ ಉಳಿಯಲ್ಲ, ಸಹಕಾರ ಸಂಘಗಳು ಉಳಿಯಲ್ಲ. ಅದು ಹಿರಿಯರು ಈಗೆಲ್ಲ ಹೇಳಿದ್ವಿ. ಇವತ್ತು CMA ಶಾಸ್ತ್ರಿ ಅವರು, ನಮ್ಮ ರಾಮಚಂದ್ರ ರಾವ್ ಅವರು, BL ಸುಬ್ಬಮ್ಮನವರು, ಅವರು ಕೂಡ 25,000 ರೂಪಾಯಿ ಗೃಹ ನಿರ್ಮಾಣ ಸಹಕಾರ ಬೆಳೆಸಿ ಕೇಳಿದ್ರು. ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ CT ರವಿ, ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಹಾಗೂ ರಫ್ತು ನಿಗಮದ ಅಧ್ಯಕ್ಷ BH ಹರೀಶ್, ಚಿಕ್ಕಮಗಳೂರು ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಮಂಜೇಗೌಡ, ಜಿಲ್ಲಾ ನೇಕಾರ ಒಕ್ಕೂಟದ ಅಧ್ಯಕ್ಷೆ ರೂಪಾ ಕುಮಾರ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.